ಹೆಲೋ ಗುರು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕರ್ನಾಟಕದ ಹುಡುಗ. ಈ ವಿಡಿಯೋ ಏನಪ್ಪಾ ಅಂದ್ರೆ, ನಮ್ಗೆ ಇವತ್ತು ಕಾಲೇಜ್ ಹಾಲಿಡೇ ಇತ್ತು. ಇನ್ನು ರೂಮಾಗಿ ಇರಕ್ಕಾಗಲ್ಲ, ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹೋದ್ವಿ. ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಏನೇನ್ ಮಾಡಿದ್ವಿ, ಹೋಗ್ಬೇಕಾದ್ರೆ ಏನೇನ್ ಮಾಡಿದ್ವಿ ಎಲ್ಲ ಈ ವಿಡಿಯೋದಲ್ಲಿ ತೋರಿಸಿ ಬನ್ನಿ. ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಗಂಟೆ ಒತ್ತಬೇಕಂದ್ರೆ ಗಂಟೆ ಒತ್ತೋದ್ರಿಂದ ನಾವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಬೇಗ ಓಪನ್ ಮಾಡಿ ನೋಡ್ಬೋದು. ಜೀವನದಲ್ಲಿ ಎಜುಕೇಶನ್ ಜೊತೆ ಎಂಜಾಯ್ನು ಮಾಡಬೇಕು. ಯಾಕಪ್ಪ ಅಂದ್ರೆ ಮತ್ತೆ ಈ ಲೈಫ್ ನಮ್ಗೆ ಸಿಗಲ್ಲ. ಅದಕ್ಕೋಸ್ಕರ ನೋಡ್ತಿದ್ರಲ್ಲ ಗುರು, ಇವರೇ ಎಲ್ಲ ನಮ್ಗೆ ಹಂಗ್ ಹುಡುಗರು. ಎಲ್ರು ಈಜಾಡಕ್ ಅಂದ ತಕ್ಷಣ ಎಲ್ಲ ಬ್ಯಾಗಿಗೆ ಹಾಕೊಂಡು ಬಟ್ಟೆಗಳು ಇಟ್ಕೊಂಡು ಎಲ್ರು ಹೊಂಟ್ರು. ನಮ್ಗೆ ಸ್ವಿಮ್ಮಿಂಗ್ ಪೂಲ್ ಸ್ವಲ್ಪ ಹತ್ರ ಇತ್ತು, ಅದಕ್ಕೆ ಹಂಗೆ ಹೋಗ್ತಾ ನಿಮ್ಗೂ ವಿಡಿಯೋ ಮಾಡೋ ತೋರ್ಸೋಣ ಅಂತ ನಡ್ಕೊಂಡೇ ಹೋದ್ವಿ ಎಲ್ರು. ನೋಡ್ತಿರ್ಬೋದು ನೀವು, ಈ ದೇಶದಲ್ಲೆಲ್ಲ ಹೆಂಗಪ್ಪ ಅಂದ್ರೆ ನಮ್ ಕಡೆ ಎಲ್ಲ ನಾವು ಎಡಗಡೆ ಹೋಗ್ತೀವಿ, ಎಡಗಡೆ ಬರ್ತೀವಿ. ಆದ್ರೆ ಇಲ್ಲೆಲ್ಲ ಉಲ್ಟಾ ಐತಿ. ಎಲ್ಲ ವೆಹಿಕಲ್ಸ್ ಆಗ್ಲಿ, ಜನ ಓಡೋದಾಗ್ಲಿ ಎಲ್ಲ ರೈಟ್ ಸೈಡ್ ಹೋಗಿ ರೈಟ್ ಸೈಡ್ ಬರುತ್ತೆ. ಮತ್ತೆ ರೋಡ್ ನೋಡ್ತಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿದಾವೆ, ಎಷ್ಟು ದೊಡ್ಡದಾಗಿ ಮಾಡಿದಾರೆ ನೋಡಿ. ಓಡಕ್ ಸಹ ಬೇರೆ ಇರುತ್ತೆ. ಹಂಗೆ ಹೋಗ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಇಲ್ಲೆಲ್ಲ ಕೈಟ್ ಎಲ್ಲ ಹಾರಿಸ್ತಿದ್ರು, ಅದಕ್ಕೆ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋದ್. ಅಲ್ಲಿ ನೋಡಿದ್ರೆ ಎಲ್ಲ ಫುಲ್ ಜನ ತುಂಬೋಗ್ಬಿಟ್ಟವ್ರೆ. ಈ ತರ ಕೈಟ್ ಹಾರಿಸೋದಂತೂ ನಾವ್ ಯಾವತ್ತೂ ನೋಡಿರಲಿಲ್ಲ. ಎಲ್ಲ ದೊಡ್ಡ ಹಾರಿಸ್ತವ್ರೆ ಇಲ್ಲಿ. ನೋಡ್ತಿದ್ರಲ್ಲ ಎಲ್ಲ ಎಷ್ಟು ದೊಡ್ಡದಾಗಿದೆ, ಎಷ್ಟು ಮೇಲೆ ಬಿಟ್ಟವ್ರೆ ಎಲ್ಲ. ಮತ್ತೆ ಇವನ್ನೆಲ್ಲ ನೋಡ್ಕೊಂಡು ಮತ್ತೆ ಇನ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ನಡ್ಕೊಂಡು ಮತ್ತೆ ಮುಂದೆ ಹೋದೆ. ಎಲ್ಲ ಕಾರ್ ಗ್ಯಾರೇಜ್ ಇತ್ತು. ಕಾರ್ ಗ್ಯಾರೇಜ್ ನಮ್ಮ ಹುಡುಗರೆಲ್ಲ ನೋಡಿ ಎಷ್ಟು ಚೆನ್ನಾಗವೆ ಕಾರ್ ಎಲ್ಲ ಅನ್ಕೊಂಡು ಮಾತಾಡ್ಕೊಂಡು ಇಲ್ಲಿ ಕಾರ್ ನಂಬರ್ ನೋಡ್ಬೋದು. ನಮ್ ದೇಶದ ತರ ಎಲ್ಲ ಬೇರೆ. ನಾನ್ ಈ ದೇಶದಲ್ಲೆಲ್ಲ ಹೆಂಗೈತೆ ಅಂತ ಇದ್ದಂಗೆ ತೋರಿಸ್ತೀನಿ, ನೀವು ನೋಡ್ತಾ ಇರ್ಬೇಕು ಅಷ್ಟೇ. ಮತ್ತೆ ಸಪೋರ್ಟ್ ಮಾಡಿ, ಹಾಗೂ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ನಮ್ಮ ಚಾನಲ್ ಹೆಸರು ಗೊತ್ತಲ್ಲ, ಸ್ಟಡಿ ಸ್ಟೋರೀಸ್ ಇನ್ ಅಬ್ರಾಡ್. ಇದು ನೋಡ್ತಿದ್ರಲ್ಲ ಗುರು, ಇದು ಕಾಫಿ ಶಾಪ್. ನೋಡ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಚೇರ್ ಇದಾವೆ. ಇಲ್ಲಿ ನೋಡ್ತಿರ್ಬೋದು ನಮ್ಮ ಇಂಡಿಯನ್ ತರನೇ 7up, ಪೆಪ್ಸಿ ಎಲ್ಲ ಇದಾವೆ. ಈ ತರ ಎಲ್ಲ ರೋಡ್ ಸೈಡ್ ಎಲ್ಲ ಜಾಸ್ತಿ ಕಾಫಿ ಶಾಪ್ ಎಲ್ಲ ಹಂಗೆ ಇಲ್ಲಿ ನೋಡ್ಬೋದು ಕಾರ್ ಶೋರೂಮ್ ಹೆಂಗಿರುತ್ತೆ ಅಂತ. ನಮ್ ಕಡೆ ಮಾರುತಿ ಸುಜುಕಿ ಹೆಂಗೆ ಈ ತರ ಇಲ್ಲಿ ಇವ್ರದ್ದು ನೋಡ್ರಿ ಎಷ್ಟು ಚೆನ್ನಾಗಿದಾವೆ ಕಾರ್. ಇಲ್ಲೆಲ್ಲ ಈ ಕಾರ್ಗಳ ಸ್ಟೇರಿಂಗ್ ನಮ್ ಕಡೆ ರೈಟ್ ಸೈಡ್ ಇರುತ್ತೆ, ಆದ್ರೆ ಇವ್ರ ಕಡೆಗೆಲ್ಲ ಲೆಫ್ಟ್ ಸೈಡ್ ಇರ್ತವೆ ಸ್ಟೇರಿಂಗ್. ಅದನ್ನ ನೋಡ್ಕೊಂಡು ಮುಂದೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಕೋಳಿಗಳು, ಮತ್ತೆ ಬಾತ್ ಕೋಳಿಗಳು ಸಹ ಎಲ್ಲ ಇಲ್ಲಿ ಸಾಕಿರ್ತಾರೆ. ಇವನು ಮಾರ್ತಾರೆ, ತಿಂತಾರೆ. ಮತ್ತೆ ಇವನ್ನೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ನಡ್ಕೊಂಡು ಬಂದ್ವಿ. ಹಂಗೆ ಮುಂದೆ ಬಂದ್ರೆ ಇಲ್ಲೆಲ್ಲ ತೋಟ ಎಲ್ಲ ಇದ್ವು, ಅದನ್ನು ನಿಮ್ಗೆ ತೋರ್ಸೋಣ ಅಂತ ವಿಡಿಯೋ ಎಲ್ಲ ಮಾಡಿದೆ. ನೋಡ್ತಿದ್ರಲ್ಲ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿದಾವೆ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ರೋಡ್ ಪಕ್ಕದಲ್ಲಿನೇ ಎಲ್ಲ ತೋಟ ಮಾಡ್ಕೊಂತಾರೆ, ಅದು ಮೈನ್ ರೋಡ್ ಪಕ್ಕದಲ್ಲೇನೆ. ಅದು ನೋಡ್ತಿರಲ್ಲ ನಮ್ಮ ಇಂಡಿಯಾ ತರನೇ ಬಾಳೆ ಗಿಡ ಎಲ್ಲ ಇಟ್ಟವ್ರೆ. ಇಲ್ಲೆಲ್ಲ ಸರಿಯಾಗಿ ಮಳೆ ಚೆನ್ನಾಗಿ ಬರ್ತೈತೆ, ಅದಕ್ಕೆ ಇಲ್ಲೆಲ್ಲ ಗಿಡಗಳೆಲ್ಲ ಚೆನ್ನಾಗಿ ಬೆಳೀತವೆ. ಇವೆಲ್ಲ ನೋಡಕ್ ಖರ್ಜೂರ ಅಂದ್ರೆ ಅವು ಖರ್ಜೂರ ಮರ ಅಲ್ಲ. ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾ ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ ಹತ್ರ. ಇದನ್ನ ನೋಡ್ತಿದ್ರಲ್ಲ, ಇದೇ ಎಂಟ್ರೆನ್ಸ್ ಇದು. ಮತ್ತೆ ಇದ್ರೊಳಗೆ ಹೋಗಕ್ಕೆಲ್ಲ ಟಿಕೆಟ್ ತಗೋಬೇಕು. ಅದಕ್ಕೆ ಟಿಕೆಟ್ ತಗೊಳಕ್ಕೆಲ್ಲ ನಾವೆಲ್ಲ ಇಲ್ಲೇ ನಿಂತ್ಕೊಂಡು ಟಿಕೆಟ್ ತಗೊಂಡು ಒಳಗೆ ಬಂದ್ವಿ. ನಮ್ ಬೆಂಗಳೂರಲ್ಲಿರೋ ವಂಡರ್ಲಾ ತರನೇ ಇಲ್ಲಿ ಎಲ್ಲ ಆಟ ಆಡಕ್ ಈ ತರ ಎಲ್ಲ ಇದಾವೆ. ಇದನ್ನೆಲ್ಲ ಆಡ್ತಾ ಇದ್ವಿ ನಾವು. ಇದನ್ನ ಆಡೋದೇ ಒಂಥರ ಖುಷಿ ನಮ್ಗೆ. ನಾವ್ ಇದನ್ನ ಆಡಕ್ಕೆ ಮತ್ತೆ ಅವ್ರ ಹತ್ರ ಶೀಟ್ ಇಸ್ಕೊಂಡು ಮೇಲೆ ಹತ್ತೋದ್ವಿ. ಹತ್ ಬಿಟ್ಟು ಅಲ್ಲಿಂದ ಒಬ್ಬೊಬ್ರೆ ಎಲ್ಲ ಸೀದಾ ಅಂತ ಜಾರ್ಕೊಂಡ್ ಬಂದ್ಬಿಟ್ವಿ ಎಲ್ರು ಕೆಳಗೆ. ಇದು ಆಡಕ್ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಮತ್ತೆ ನಾವು 1 ಗಂಟೆ ಹೊತ್ತು ಇದನ್ನೇ ಆಡಿದೀವಿ. ಇಲ್ಲೆಲ್ಲ ಹೆಂಗಪ್ಪ ಅಂದ್ರೆ ಒಂದ್ಸಲ ಟಿಕೆಟ್ ತಗೊಂಡ್ರೆ 150 ರಿಂದ 140 ರೂಪಾಯಿ ಕೊಟ್ಟು ಫುಲ್ ಒಂದ್ ದಿನ ಪೂರ್ತಿ ಇಲ್ಲೇ ಆಡ್ಕೊಂಡಿರ್ಬೋದು. ಮತ್ತೆ ಇದನ್ನ ಆಡ್ಕೊಂಡು ಮತ್ತೆ ಇನ್ನೊಂದಿತ್ತು ಅಲ್ಲಿ ಆಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಮತ್ತೆ ಇದನ್ನ ಆಡಕ್ಕೆ ಎಲ್ಲ ಮೇಲೆ ಹತ್ತೋಗಿ ಅಲ್ಲಿಂದ ಒಬ್ರಾದ್ಮೇಲೆ ಎಲ್ಲ ಒಬ್ಬೊಬ್ರು ಎಲ್ಲ ಕೆಳಗೆ ಬಂದ್ ಇದನ್ನ ಆಡ್ತಿದ್ವಿ ಅಂತೂ ಇನ್ನು ಫುಲ್ ಮಜಾ ಬಂತೋಗ್ರಿ. ನಮ್ ಗ್ಯಾಂಗ್ ಅಲ್ಲಿ ಒಬ್ಬ ಎದುರು ಪುಕ್ಲ ಇದ್ದ. ಅವನ್ ಇದನ್ನ ಆಡಕ್ಕೆ ಎದ್ರಕೊಂತವನೆ. ಮತ್ ಅವನಿಗೆ ಧೈರ್ಯ ತುಂಬಿ ಬಾರೋ ಅಂತೇಳಿ ಮತ್ತೆ ಅವನು ಆಡ್ಸಿದ್. ನಿಮ್ ಗ್ಯಾಂಗ್ ಅಲ್ಲಿ ಯಾರಾದ್ರೂ ಒಬ್ಬ ಎದುರು ಪುಕ್ಲ ಇದ್ದೇ ಇರ್ತಾನಲ್ಲ, ಅವನ ಹೆಸರನ್ನ ಕಾಮೆಂಟ್ ಮಾಡಿ. ಮತ್ತೆ ನಾವ್ ಇದನ್ನೇ ಆಡ್ಕೊಂಡು ಫುಲ್ ಮಜಾ ಬರ್ತೈತೆ ಅಂತ ಸಂಜೆವರೆಗೂ ಇಲ್ಲೇ ಟೈಮ್ ಪಾಸ್ ಮಾಡ್ಬಿಟ್ವಿ. ಹಿಂಗೆ ಇಲ್ಲೇ ನೀರಲ್ಲೇ ಕಾಮಿಡಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಂಡು ರೇಗಿಸ್ಕೊಂಡು ಹುಡುಗರ್ನೆಲ್ಲ ಇಲ್ಲೇ ನಿಂತ್ಬಿಟ್ಟಿದ್ವಿ. ಮತ್ತೆ ಅವ್ನ್ ಜಾರ್ದಂಗ ಅಲ್ಲೇ ಇದ್ದ, ಅವನು ಜಾರವರೆಗೂ ಅವ್ನ್ ಜಾರ್ಲಿ ಅಂತ ಅಲ್ಲೇ ನೋಡ್ಕೊಂಡು ಹಂಗೆ ನಿಂತಿದ್ವಿ ಎಲ್ರು. ಇವ್ನ್ ಕೆಳಗ್ ಬಂದಾಗ ಇಟ್ಕೊಳ್ಳೋಣ ಅಂತ ನಿಂತಿದ್ರೆ ಅವ್ನ್ ಜಾರ್ಕೊಂಡ್ ಫುಲ್ ಮುಂದೆ ಹೋಗೇ ಬಿಟ್ಟ. ಮತ್ತಿನ್ನೆಲ್ಲ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತಿನ್ನೆಲ್ಲ ಎದ್ದು ಹೊರಗ್ ಬಂದು ಎಲ್ಲ ಬಟ್ಟೆ ಗಿಟ್ಟ ಚೇಂಜ್ ಮಾಡ್ಕೊಂಡ್ ಬಿಟ್ವಿ ಎಲ್ಲ. ಬಟ್ಟೆ ಚೇಂಜ್ ಮಾಡ್ಕೊಂಡು ಮುಂದೆ ಬಂದ್ರೆ ಇಲ್ಲೆಲ್ಲ ನೀರೆಲ್ಲ ಎಗರಕ್ ಚೆನ್ನಾಗ್ ಕಾಣ್ತಿತ್ತು. ಅದನ್ನು ವಿಡಿಯೋ ಮಾಡ್ಕೊಂಡು ನಿಮ್ಗೂ ತೋರ್ಸೋಣ ಅಂತ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಈ ತರ ನಾವು ಓದ್ಕೊಂತಾನೆ ಲೈಫ್ ಎಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಯಾಕಂದ್ರೆ ಮತ್ತೆ ಈ ಟೈಮ್ ಸಿಗಲ್ಲ. ಜೀವನದಲ್ಲಿ ಎಲ್ಲ ಎಂಜಾಯ್ ಮಾಡ್ಬೇಕು ಗಾಯ್ಸ್. ಓಕೆ ಬಾಯ್ ಗಾಯ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.